ತಾಯಿ ತ್ರಿಶಿಲಾದೇವಿ ತಂದೆ ಸಿದ್ಧಾರ್ಥಗೆ ಅವರಿಗೆ ಪುತ್ರರಾಗಿ ಜನಿಸಿದರು. ಈ ಜೈನ ಧರ್ಮದ ಒಂದು ಉನ್ನತ ಸ್ಥಾನಕ್ಕೆ ಅವರು ಅಹಿಂಸೆ ಮತ್ತು ಸತ್ಯ ಮತ್ತು ಅಹಿಂಸೆ ಮತ್ತು ಸತ್ಯ ಮಾರ್ಗದ ಮೂಲಕ ಜನರಿಗೆ ಒಂದು ಉಪದೇಶಗಳನ್ನು ನೀಡುತ್ತಾ ಪ್ರಚಾರಿಸಿದರು. ಇವರು ಮಹಾವೀರವರು 24ನೇ ತೀರ್ಥಂಕರರು. ಮಹಾವೀರವರು ಇವರು 24ನೇ ತೀರ್ಥಕ್ಕಿಂತ ಮೊದಲನೇ ತೀರ್ಥಂಕರರು ವರ್ಧಮಾನ ಇದು ವೃಷಭನಾಥ ಅಂತ ಬರ್ತಾರೆ. ಅವರು ಮೊದಲನೇ ತೀರ್ಥಂಕರರು. ಅವರು ವೃಷಭನಾಥರ ಮೊದಲ ಪತ್ನಿ ಸುನಂದ ಮತ್ತು ಸುಮಂಗಲಮಣಿ ಅವರಿಗೆ ಮಗನಾಗಿ ಭರತ ಮತ್ತು ಭದ್ರ ಬಾಹುಬಲಿ ಅಂತಿರ್ತಾರೆ. ಅವರು ರಾಜಮರ್ತ ವಿಶ್ವಾಕ ರಾಜಮರ್ತಾರೆ. ಇವರು ಮೊದಲ ಪ್ರಾಚೀನ ಭಾರತದಲ್ಲಿ. ಆವಾಗ ಭರತ ಅವರು ರಾಜ್ಯವನ್ನು ಆಳಿದಾಗ ಈಗ ವಾರಣಾಸಿ ಆ ಕಡೆ ಉತ್ತರ ಭಾರತದಲ್ಲಿ ಜಾಸ್ತಿ ಅವರು ರಾಜ್ಯವಾಳಿದರು. ಅವರು ಭರತ ನಮ್ಮ ಭಾರತ ದೇಶದ ನಮ್ಮ ಆಳಿದ ಭಾರತ ಅಂತ ಹೆಸರು ಬರಲಿಕ್ಕೆ ಭರತ ಅಂತ ಕಾಣುತ್ತೆ. ಇತಿಹಾಸದಲ್ಲಿ ಹೇಳ್ತಾರೆ ಭರತ ಭೂಮಿ ಅಂತ ಅಂತಾರಲ್ಲೇ ಭಾರತ ಆಗಿದ್ದದು. ಅವರ ನಂತರ ಬಂದ 22ನೇ ತೀರ್ಥಂಕರಾಗಿ ನೇಮಿನಾಥ್ ಅವರು ಬರ್ತಾರೆ ಮತ್ತು ಪಾರ್ಶ್ವನಾಥ್ ಅವರು ಬರ್ತಾರೆ. ಅವರು ಈ ಎಲ್ಲ ಈ ತೀರ್ಥಂಕರರು ಒಂದೇ ಒಂದು ಉಪದೇಶ. ಮತ್ತೆ ನೇಮಿನಾಥ ಮತ್ತು ಪಾರ್ಶ್ವನಾಥರು ಒಂದು ಮಹಾವೀರರ ಬೋಧನೆಗಳೇನೆಂದ್ರೆ ಸತ್ಯ, ಅಹಿಂಸೆ ಮತ್ತು ಆಸ್ಥೇಯ ಮತ್ತು ಅಪರಿಗ್ರಹ. ಸತ್ಯವನ್ನು ಹೇಳಬೇಕು ಮತ್ತು ಅಹಿಂಸೆಯನ್ನು ಯಾವುದೇ ಒಂದು ಪ್ರಾಣಿ ಪಕ್ಷಿ ಮಾನವ ಜನ ಒಂದು ಜೀವ ಸಂಕುಲವನ್ನು ಒತ್ತೆಯನ್ನು ನಾವು ಹೊಡಿಬಾರದು ಅವರ ಉಪದೇಶ. ಆಸ್ಥೇಯ ಅಂದ್ರೆ ನಮಗೆ ಎಷ್ಟು ಬೇಕು ಅಷ್ಟಲ್ಲೇ ಗಳಿಸ್ಬೇಕು ಅದು ಹೇಳಿದರು. ಮತ್ತು ಇದ್ರದ ಆಪ್ರೇಯ ಅಂದ್ರೆ ಕಳ್ಳತನ ಮಾಡ್ಬೋದು ಆಸ್ಥೇಯ ಅಂದ್ರೆ. ಮತ್ತೆ ಇನ್ನೊಂದೇನು ಹೇಳಿದ್ರೆ ಅಂದ್ರೆ ಅವರು ಬ್ರಹ್ಮಚರ್ಯನವನ್ನು ಇಂದ್ರಿಯವನ್ನು ನಿಗ್ರಹ ಮಾಡಬಹುದು. ಒಂದೇ ಒಂದು ಉದ್ದೇಶ ಮಹಾವೀರವರದ ಹೇಳ್ಬೇಕಂತಂದ್ರ ನಾವು ಈ ಜೀವನದಲ್ಲಿ ಸಂಸಾರವನ್ನು ಗೆಲ್ಲಬೇಕು. ಜಗತ್ ಗೆಲ್ತೀವಿ, ಇವತ್ತೆಲ್ಲ ಗೆಲ್ತೀವಿ, ರಾಜ್ಯರು ಗೆಲ್ತೀವಿ. ನಮ್ಮ ಮನಸ್ಸನ್ನು ನಾವು ಪರಿವರ್ತನೆ ಮಾಡಿ ನಾವು ಗೆಲ್ಲಬೇಕು. ಶಾಂತಿ ನಾವು ಬೇಕಾದ್ರೆ ಎಲ್ಲರೂ ನಾವೇ ಈಗ ಒಂದು ಜಾಸ್ತಿ ಗಳಿಸ್ಬೇಕು, ನಾವು ರಾಜ ಆಗಬೇಕು, ಉನ್ನತ ಸ್ಥಾನಕ್ಕೆ ಹೋಗೋದು ಬಯಸ್ತಿರ್ತೀವಿ. ಗೀತ ರಾಜವನ್ನು ಅವರ ಮಡದಿ ಯಶೋದೆ ಅವರು ಸಂಸಾರಸ್ಥಾನ ಆಗಲು ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರು ಅದನ್ನು ಬಡಿದಾಗ ಮಾಡಿ 30ನೇ ವಯಸ್ಸಲ್ಲಿ ಮನೆ ಬಿಟ್ಟು ಹೋಗ್ತಾರೆ. ರಾಜಮನೆತನ 30ನೇ ವಯಸ್ಸಲ್ಲಿ ಮನೆ ಬಿಟ್ಟು 12 ವರ್ಷ ನದಿಯ ದಡದಲ್ಲಿ ರುಜ್ವಾಲಿಯ ನದಿಯ ದಡದಲ್ಲಿ ಅಲ್ಲಿ ತಪಸ್ ಮಾಡಿ 12 ವರ್ಷಗಳ ನಂತರ 43ನೇ ವರ್ಷದಲ್ಲಿ ಅವರು ಪರ್ಯಟನ ಮಾಡ್ಕೋತ 72ನೇ ವರ್ಷದಲ್ಲಿ ಅವರು ಕಾಲಿನರಾಗ್ತಾರೆ. 72ನೇ ವರ್ಷದಲ್ಲಿ ಈಗಿನ ಬಿಹಾರ ಪಾವಪುರಿಯಲ್ಲಿ ಅವರು ಇದು ಕಾಲಿನ ಆಗ್ತಾರೆ. ಅಂತವರ ಮಹಾಪುರುಷರು ಇಷ್ಟೇ ಒಂದು ಸಂದೇಶ ಏನಂದ್ರೆ ಎಲ್ಲಾ ಧರ್ಮಗಳು ಒಂದೇ ಹೇಳ್ತಾವೆ. ಇವತ್ತು ಇಸ್ಲಾಂ ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ, ಬೌದ್ಧ ಧರ್ಮ ಆಗಲಿ, ಜೈನ ಧರ್ಮ ಆಗಲಿ, 4 ಪ್ರಾಚೀನ ಧರ್ಮಗಳು. ಧರ್ಮಗಳ ಬಗ್ಗೆ ನಮಗೆ ಗೌರವ ಇರಬೇಕು, ನಂಬಿಕೆ ಇರಬೇಕು. ಯಾವುದೇ ಧರ್ಮದ ಬಗ್ಗೆ ನಾವು ಅಪಪ್ರಚಾರ ಮಾಡ್ಬೋದು. ಇಷ್ಟೇ ಒಂದು ಶಾಂತಿ, ನೆಮ್ಮದಿ ಮತ್ತು ಎಲ್ಲ ನಮ್ಗೆ ಧರ್ಮಗಳು ನಮ್ಗೆ ಉಪದೇಶ ಏನು ಹೇಳ್ತಾವ ಅಂದ್ರೆ ಯಾರನ್ನ ಕೊಲೆ ಮಾಡ್ರಿ, ಯಾರನ್ನ ಹೊಡೆಯಂತ ಯಾವ ಧರ್ಮದ ಎಲ್ಲಿನೂ ಉಲ್ಲೇಖ ಇಲ್ಲ. ಕೊಲೆ ಅನ್ನೋ ಶಬ್ದನೇ ಇಲ್ಲ. ಉಪದೇಶ ಹೇಳಿದ್ರೆ ಶಾಂತಿ, ನೆಮ್ಮದಿ. ಇವತ್ತು ಬೌದ್ಧ ಧರ್ಮನು ಶ್ರೇಷ್ಠ ಧರ್ಮ. ಬುದ್ಧರ ಸಮಕಾಲೀನ ಮಹಾವೀರರು ಅಂತ ನಮ್ಮ ಕರ್ನಾಟಕ